ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇಂಡಿಯನ್ ಮೈಂಡ್ಸ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾಳೆ ಬಹಳಷ್ಟು ಜನ ಕನ್ನಡ ಕಡ್ಡಾಯ ಎಕ್ಸಾಮನ್ನು ಬರೆಯೋರಿದ್ದೀರಿ, KER ನಡೆಸ್ತಾ ಇರೋದು. ಆಮೇಲೆ ಭಾಳಷ್ಟು ಜನರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾಯಿಲ್ಲ ಅಂತ ಗೊಂದಲ ಕೂಡ ಐತಿ. ಸೊ ಹಾಗಾಗಿ ಅವ್ರಿಗೊಂದು ಸಣ್ಣ ಕ್ಲಾರಿಫಿಕೇಷನ್ ಏನು ಅಂತಂದರೆ, ನಾನು KERಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದು, ಯಾರು ಈ ಹಿಂದೆ KE ಅಥವಾ KPSಸಿಂದ ಆಗಿರುವಂಥ ಕನ್ನಡ ಕಡ್ಡಾಯ ಎಕ್ಸಾಮನ್ನು ಪಾಸ್ ಆಗಿರಿ, ಅವರು ಕನ್ನಡ ಕಡ್ಡಾಯ ಎಕ್ಸಾಮನ್ನು ಈ ಸತಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ಯಾರು ಕನ್ನಡ ಮಾಧ್ಯಮದಲ್ಲಿ 1ರಿಂದ 10ನೇ ತರಗತಿವರೆಗೂ ಕನ್ನಡ ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲ್ತಿರ್ತೀರಿ, ಅವರು ಸಹ ಈ ಎಕ್ಸಾಮನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಅಥವಾ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೂ ಸಹಿತ ಯಾರು ದ್ವಿತೀಯ ಭಾಷೆಯಾಗಿ ಕನ್ನಡ ಕನ್ನಡ ಭಾಷೆಯನ್ನು 1ರಿಂದ 10ನೇ ತರಗತಿವರೆಗೂ ಕಲ್ತಿದ್ದೀರಿ, ಅವರು ಸಹ ಕನ್ನಡ ಕಡ್ಡಾಯ ಎಕ್ಸಾಮನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಅವರ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದೇ ಇಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಇನ್ನೊಮ್ಮೆ ಇದನ್ನು ಪರಿಶೀಲಿಸ್ರಿ. ಇವತ್ತು ಸಂಜೆವರೆಗೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋಕ್ಕೆ ನೋಡಿರಿ. ಬಟ್ ಪ್ರೊಬ್ಯಾಬ್ಲಿ ಅವ್ರು ಹೇಳಿರುವಂಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ. ಯಾಕಂತಂದ್ರೆ ನಿಮಗೆಲ್ಲರಿಗೂ ಇದರಿಂದ ವಿನಾಯಿತಿ ನೀಡಿದ್ದಾರೆ. ಥ್ಯಾಂಕ್ ಯು.